ಇತ್ತೀಚೆಗೆ ನೋಯ್ಡಾದಲ್ಲಿ ಒಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗ್ತಾ ಇರ್ತಾನೆ. ಸುತ್ತಮುತ್ತ 150ಕ್ಕೂ ಹೆಚ್ಚು ಜನ ನಿಂತು ವಿಡಿಯೋ ಮಾಡ್ತಾ ಇರ್ತಾರೆ. ಆದ್ರೆ ಯಾರು ಕೂಡ ಅವನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬರಲಿಲ್ಲ. ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಘಟನೆ ನಡೆದಿದ್ದಾದ್ರೂ ಹೇಗೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಡೆದಿದ್ದೇನಂದ್ರೆ, ಇತ್ತೀಚೆಗೆ ನೋಯ್ಡಾದಲ್ಲಿ 27 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಅನ್ನ ಮುಗಿಸಿ ಮನೆಗೆ ಹೋಗ್ತಾ ಇರ್ತಾರೆ. ಸೊ ಕಾರ್ನಲ್ಲಿ ಹೋಗ್ತಾ ಇದ್ದ ಈ ವ್ಯಕ್ತಿಯ ಎದುರಿಗೆ 90 ಡಿಗ್ರಿ ಟರ್ನ್ ಇರೋ ಒಂದು ರೋಡ್ ಎದುರಾಗುತ್ತೆ. ವಿಪರೀತ ಮಂಜು, ಹಾಗೆ ಯಾವುದೇ ಬ್ಯಾರಿಕೇಡ್ ಕೂಡ ಎದುರಿಗೆ ಇರಲಿಲ್ಲ. ಅಷ್ಟೇ ಅಲ್ಲದೆ ಯಾವುದೇ ವಾರ್ನಿಂಗ್ ಲೈಟ್ ಕೂಡ ಇರಲಿಲ್ಲ. ಸೊ ಕಾರ್ ಓಡಿಸಿದ್ದ ಯುವರಾಜ್ ನೇರವಾಗಿ ಪಕ್ಕದಲ್ಲಿ ನಿರ್ಮಾಣ ಹಂತದಲ್ಲಿರುವ ಒಂದು ಗುಂಡಿಗೆ ಬೀಳ್ತಾನೆ. ಆ ಗುಂಡಿಯಲ್ಲಿ ತುಂಬಾ ದಿನದಿಂದ ನೀರ್ ಸ್ಟೋರ್ ಆಗಿತ್ತು. ಸೊ ಕಾರಿನಲ್ಲಿರುವಂತ ಸನ್ ರೂಫ್ ನಿಂದ ಮೇಲೆ ಬಂದಂತ ಯುವರಾಜ್ ನನ್ನ ಪ್ರಾಣವನ್ನ ಉಳಿಸಿ ಅಂತ ಕೀರ್ಸ್ತಾ ಇರ್ತಾನೆ. ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನು ಗೊತ್ತಾ, ಈ ಘಟನೆ ನಡೆದ ಅರ್ಧ ಗಂಟೆಯಲ್ಲಿ ಪೊಲೀಸ್ ಹಾಗೆ ಫೈರ್ ಇಂಜಿನ್ ಅವರು ಅಲ್ಲಿಗೆ ಬಂದಿರ್ತಾರೆ. ಆದ್ರೆ ಅಲ್ಲಿ ಬಂದಂತ ಅವರು ನೀರಿನಲ್ಲಿ ಇಳಿಯೋದೇ ಇಲ್ಲ. ಇದಕ್ಕೆ ರೀಸನ್ ಏನು ಗೊತ್ತಾ? ಸೊ ಈತನನ್ನ ಸೇವ್ ಮಾಡೋಕೆ ಬಂದಂತ ಫೈರ್ ಇಂಜಿನ್ ಹಾಗೆ ಪೊಲೀಸರಿಗೆ ಈಜ್ ಬರ್ತಾ ಇರ್ಲಿಲ್ವಂತೆ. ಅಷ್ಟೇ ಅಲ್ಲದೆ ಸೇವ್ ಮಾಡ್ಲಿಕ್ಕೆ ಅವರ ಹತ್ರ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಕೂಡ ಇರಲಿಲ್ಲ. ಸೊ ಅಲ್ಲಿ ಬಂದಂತ ಜನ ರೀಲ್ಸ್ ಮಾಡೋದ್ರಲ್ಲಿ ಬಿಸಿ ಆಗಿರ್ತಾರೆ. ಬರೋಬ್ಬರಿ 2 ಗಂಟೆ ಆದ್ರೂ ಕೂಡ ಆ ವ್ಯಕ್ತಿಯ ಪ್ರಾಣವನ್ನು ಉಳಿಸೋಕೆ ಯಾರು ಮುಂದಾಗ್ಲಿಲ್ಲ. ಕೊನೆಗೆ ಅಲ್ಲಿ ಬಂದಂತ ಒಬ್ಬ ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್ ತನ್ನ ಪ್ರಾಣದ ಹಂಗನ್ನ ತೊರೆದು ನೀರಿಗೆ ಧುಮುಕ್ತಾನೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಕಾಲ ಮಿಂಚಿ ಹೋಗಿತ್ತು. ಯಾಕಂದ್ರೆ ಈ ಹೊಂಡದಲ್ಲಿ ಬಿದ್ದಂತ ಯುವರಾಜ್ ನೀರಿನಲ್ಲಿ ಮುಳುಗಿ ಸತ್ತು ಹೋಗ್ತಾನೆ. ಈ ಘಟನೆಯಲ್ಲಿ ಮೇನ್ ಆಗಿ 2 ಪ್ರಾಬ್ಲಮ್ಗಳಿವೆ. ಒಂದು, ಸಡನ್ ಆಗಿ 90 ಡಿಗ್ರಿ ಹೊಳುವ ರೋಡ್ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಪ್ರಾಣ ಹೋಗ್ತಿದ್ರು ಕೂಡ ರೀಲ್ಸ್ ಮಾಡ್ತಿದ್ದ ಜನ ಇನ್ನೊಂದು ಕಡೆ. ನಮ್ಮ ದೇಶದಲ್ಲಿ ರಸ್ತೆಗಳು ಕೆಟ್ಟು ಹೋಗಿವೆ ಅಂತ ಗೊತ್ತಿವೆ, ಆದ್ರೆ ಮಾನವೀಯತೆಯೂ ಕೂಡ ಕೆಟ್ಟು ಹೋಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನಾಗಿರ್ತದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂತಹದೇ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಫಾಲೋ ಮಾಡಿ ಇನ್ಫೋ ಈಗ ಚಾನಲ್ ಅನ್ನ.